ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ನಾನು ಬಾತ್ರೂಮ್ ಆರ್ಗನೈಸೇಷನ್ ವಿಡಿಯೋ ಯಾವಾಗಲೂ ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ವಸ್ತುಗಳಿತ್ತು ಬಾತ್ರೂಮಲ್ಲಿ, ಬಟ್ ಅದನ್ನೇ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಮತ್ತು ಡೀಪ್ ಕ್ಲೀನಿಂಗು ಕೂಡ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋಲಿ ನಾನು ನಮ್ಮನೆ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ ತೋರಿಸ್ತಾ ಇದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಅವಾಗಲೇ ಹೇಳಿದೆ ಇವತ್ತು ಸ್ವಲ್ಪ ಬಾತ್ರೂಮ್ ಕ್ಲೀನ್ ಮಾಡಿ ಏನಾದರೂ ಆರ್ಗನೈಸ್ ಮಾಡೋಣ ಅಂತ. ಸೊ ಜಿಯನ್ ಮಧ್ಯೆ ಮಾತಾಡ್ತಿರ್ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆರ್ಗನೈಸ್ ಮಾಡಬೇಕಂದ್ರೆ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂತ. ಇವಾಗ ನೋಡಿ ಎಷ್ಟು ಬೋರಿಂಗ್ ಆಗಿದೆ. ಮನಸ್ಸಲ್ಲಿ ನಮಗೆ ಒಳಗಡೆ ಬಂದಾಗ ಇಷ್ಟೊಂದು ಬೋರಿಂಗ್ ಆಗಿದೆ, ಏನಾದ್ರು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಫ್ರೆಂಡ್ಸ್, ಸೊ ಫಸ್ಟ್ ಬಾತ್ರೂಮ್ ಆರ್ಗನೈಸ್ ಕ್ಲೀನಿಂಗ್ ಅಂದರೆ ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗು. ಸೊ ಇದೆಲ್ಲ ನೋಡಿ ಸ್ವಲ್ಪ ಸ್ಟೇನ್ಸ್ ಜಾಸ್ತಿ ಇದೆ ಮೂಲೆಯಲ್ಲಿ, ಈ ಕಡೆ ಮೂಲೆಯಲ್ಲಿ, ಈ ಥರ ಕಾರ್ನರ್ ಎಲ್ಲ. ಸೊ ಅದೆಲ್ಲ ಫಸ್ಟು ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಮಿರರ್ ಕ್ಲೀನ್ ಮಾಡ್ಕೊತೀನಿ. ಮಿರರ್ ಏನು ಗಲೀಜಾಗಿಲ್ಲ ಅಷ್ಟೊಂದು, ಜಸ್ಟ್ ಹಂಗೆ ಒದ್ದೆ ಬಟ್ಟಿದ್ದೆ. ಏನಂದ್ರೆ ಫುಲ್ ದೊಡ್ಡ ಮಿರರ್ ಇಷ್ಟ, ಮತ್ತೆ ಇದನ್ನು ಅಷ್ಟೇ ಫುಲ್ ಅಷ್ಟು ದೂರ ಇರಬೇಕು ಅಂತ ಇಷ್ಟ. ಬಟ್ ಈ ಬಾತ್ರೂಮಲ್ಲಿ ಇಷ್ಟೇ ಇದೆ, ಇಲ್ಲಿ ನಮ್ಮ ಸ್ವಂತ ಮನೆ ಇಲ್ವಲ್ಲ. ಸೊ ಅವ್ರು ಹೇಗೆ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಬೇಕು. ನಮ್ಮ ಸ್ವಂತ ಮನೆ ಮಾಡಿಸ್ಕೊಂಡಾಗ ಆ ಥರ ಎಲ್ಲ ಮಾಡಿಸ್ಕೋಬೋದು. ಸೊ ಇಲ್ಲಿ ಸ್ವಲ್ಪ ಕೆಳಗಡೆನೂ ಕ್ಲೀನ್ ಮಾಡ್ತೀನಿ ಇವಾಗ. ಸೊ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಇದೆ ಎಲ್ಲ ಜೋಡಿಸ್ಬಿಡ್ತೀನಿ. ಆಮೇಲೆ ಮೇಲೆ ಏನನ್ನು ಇಡೋದು ಅಂತ ಇದ್ದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಪ್ಲೇಸ್ ನೀವು ನೋಡ್ಬೋದು. ಫಸ್ಟ್ ಮನೆಗೆ ಬಂದಾಗೆಲ್ಲ ನೀಟಾಗಿ ಜೋಡಿಸಿದೆ, ಮತ್ತೆ ಈಗ ಆಗ್ಬಿಟ್ಟಿದೆ. ಪ್ಲೇಸ್ ಏನೋ ಬೇಜಾನಿದೆ, ಎಷ್ಟೊಂದೆಲ್ಲ ಜೋಡಿಸ್ಬೋದು. ಮತ್ತೆ ಇವಾಗ ಜೋಡಿಸ್ತೀನಿ ಎಲ್ಲ. ಫ್ರೆಂಡ್ಸ್, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗೆಲ್ಲ ಇದೆಲ್ಲ ಏನು ಬೇಕೋ ಅದನ್ನು ಇಟ್ಕೊಳ್ಬೇಕು. ಸೊ ನೋಡಿ ಎಷ್ಟು ಪರವಾಗಿಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಅಂದರೆ ಹೇರ್ ಮಾಸ್ಕು ಮತ್ತು ನಾನು ಡೈಲಿ ಏನು ಯೂಸ್ ಮಾಡ್ತೀವಿ ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಸೊ ಎಲ್ಲ ಓಕೆ, ಬಟ್ ನನಗೆ ಇಲ್ಲಿ ಸ್ವಲ್ಪ ಖಾಲಿ ಅನಿಸ್ತಿದೆ. ಏನಾದರೂ ಪಾಟ್ ಎಲ್ಲ ಇಡೋಣ, ಕ್ಯಾಂಡಲ್ ಇಡೋಣ. ಒಂದು ಸ್ವಲ್ಪ ಇಲ್ಲಿ ಬಂದಾಗ ಮೂಡ್ ರಿಫ್ರೆಶ್ ಆಗುತ್ತೆ. ಮತ್ತೆ ಫೇಶಿಯಲ್ ಎಲ್ಲ ಮಾಡ್ಕೋಬೇಕಾದ್ರೆ ಸ್ಪಾ ಥರ ಫೀಲ್ ಆಗುತ್ತೆ. ಅದಕ್ಕೆ ಫ್ರೆಂಡ್ಸ್, ಇದು ಪಾಟ್ ಇಡ್ತಾ ಇದ್ದೀನಿ ಇವಾಗ ಇಲ್ಲಿ ಗ್ರೀನ್ದು. ಓಕೆ, ಚೆನ್ನಾಗೇನೋ ಕಾಣಿಸ್ತಿದೆ, ಬಟ್ ನನಗೆ ಸ್ವಲ್ಪ ಫ್ಲವರ್ಸ್ ಇದ್ರೆ ಇಷ್ಟ ಆಗುತ್ತೆ. ನೋಡೋಣ, ಬೇರೆ ಚೇಂಜ್ ಮಾಡಿ ನೋಡ್ತೀನಿ. ಅದು ಆ ಕಡೆ ಇಟ್ಬಿಟ್ಟು ಓಕೆ ಇದನ್ನ ಇಡೋಣ. ಇದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಸೊ ಆಮೇಲೆ ಚಂದ್ರನು ಪಾಪುನು ಕರಿತಾನೆ, ಅವಾಗ ಹೇಳ್ತಾರೆ ಅವ್ರು ಹೇಗೆ ಕಾಣಿಸ್ತಿದೆ ಅಂತ. ಸೊ ಇದನ್ನ ಎಲ್ಲಾದ್ರೂ ಇಡ್ತೀನಿ, ಯಾಕಂದ್ರೆ ಗ್ರೀನು ಇದ್ರೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇಟ್ಟಿರ್ತೀನಿ.
ಚೆನ್ನಾಗಿದೆ ಅಂತ ಅನಿಸುತ್ತೆ. ಓಕೆ, ಇವಾಗ ಕ್ಯಾಂಡಲ್ ಇಡೋಣ. ಸೊ ಈಗ ಕ್ಯಾಂಡಲ್ ಇಡ್ತಿದ್ದೀನಿ. ಇದೊಂದು ಕ್ಯಾಂಡಲ್ ಮತ್ತೆ ಇದೊಂದು ಕ್ಯಾಂಡಲ್. ಅರೋಮಾ ತುಂಬ ಚೆನ್ನಾಗಿದೆ. ನನಗೆ ಇದ್ರದ್ದು ಅರೋಮಾ ತುಂಬ ಇಷ್ಟ ಈ ಕ್ಯಾಂಡಲ್ದು. ಸೊ ಸೋಪ್ ಇಲ್ಲೇ ಇಡ್ತೀನಿ ನಾನು. ಅಲ್ಲಿ ಮೇಲೆ ಇಡ್ಬೋದಿತ್ತು, ಬಟ್ ಅಷ್ಟೊಂದು ಎತ್ಕೊಳಕ್ಕೆಲ್ಲ ಕಷ್ಟ, ಅದಕ್ಕೆ ಸೋಪ್ ಇಲ್ಲೇ ಇಡ್ತೀನಿ. ನೆಕ್ಸ್ಟ್ ಇದು ಈ ಪಾರ್ಟ್ ಮುಗೀತು, ಇದಿಷ್ಟು ಹೀಗಿದೆ. ಇಲ್ಲೊಂದು ಟವಲ್ ಹಾಕ್ಬೇಕಷ್ಟೆ. ಫ್ರೆಂಡ್ಸ್, ಕೆಳಗಡೆ ನಾನು ಸಾಮಾನುಗಳು ಇಡೋದಕ್ಕೆ ಟ್ರೇಗಳ ತರದ್ದು ಯೂಸ್ ಮಾಡಿದ್ದೀನಿ. ಸೊ ನೋಡಿ, ಫುಲ್ ಕ್ಲೀನ್ ಆಯ್ತು. ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಅಪ್ಪ ಮಗನಿಬ್ರು ಕರ್ಬಿಟ್ಟು ಕೇಳೋಣ. ನಮ್ಮ ಜಡ್ಜ್ಗಳವರು. ಚಂದು, ಪಾಪು, ಬನ್ನಿ. ಚಂದು, ಹೇಗಿದೆ? ಹೇಗಿದೆ ಜಿಯಾ? ಹೊಸ ಬಾತ್ರೂಮ್, ಯುವರ್ ನ್ಯೂ ಬಾತ್ರೂಮ್. ओल्ड बाथरूम में रिफर्बिश्ड मम्मा फुल चिक चाक ಮಾಡ್ತಾರೆ. ಕ್ಯಾಂಡಲು, ಫ್ಲವರು, ಪ್ಲಾಂಟು. ಗುಡ್, ಚೆನ್ನಾಗಿದೆಯಾ? ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಹೇಗೆ ನಾನು ಡೀಪ್ ಕ್ಲೀನ್ ಮತ್ತು ಆರ್ಗನೈಸೇಷನ್ ಮಾಡಿದೆ ಅಂತ. ಸೊ ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಚಿಕ್ಕದಿದೆ, ಅದಕ್ಕೆ ತುಂಬ ಏನು ನಾನು ಡಿಫ್ರೆಂಟಾಗಿ ಏನು ಮಾಡೋದಕ್ಕಾಗಲಿಲ್ಲ. ಎಷ್ಟಿರುತ್ತೆ ಅಷ್ಟರಲ್ಲಿ ಅದನ್ನು ಅರೇಂಜ್ ಮಾಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೇಸ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸೊ ನೀವು ಯಾವ ಥರ ಆರ್ಗನೈಸ್ ಮಾಡಿದ್ದೀರಾ ನಿಮ್ಮ ಬಾತ್ರೂಮು, ನನಗೆ ಐಡಿಯಾಸ್ ಕೊಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನೀವು ನಾನು ಕಮೆಂಟ್ ಮಾಡಿದಾಗ ಇನ್ನೂ ಬೆಟರ್ ಐಡಿಯಾಸ್ ಸಿಗುತ್ತೆ. ಯಾಕೆಂದರೆ ನಾವು ಥಿಂಕ್ ಮಾಡೋದಕ್ಕಿಂತ ಬೇರೆ ಬೇರೆಯವ್ರು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಿರ್ತೀವಿ ನಾವು, ಅದಕ್ಕೆ. ಸೊ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ